ತಿರುಚೆಂದೂರಲ್ಲಿ ದರ್ಶನ ನಮಗೆ ಬಟ್ಟೆ ಸಗಲಾಗಿತ್ತು. ಅಲಂಕಾರ ಮತ್ತು ಸ್ವಾಮಿ ಮಾಡಿರಬೇಕು ಮುದ್ದನ್ ಸ್ವಾಮಿಗೆ. ಅಲ್ಲಿಂದ ಇವಾಗ ನಾವು ರಾಮನಾಥಪುರಂ ಹೋಗ್ತಾ ಇದ್ದೀವಿ. ಇವತ್ತಂತೂ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಲ್ಲಿ ಹತ್ರ ಇರೋರೆಲ್ಲ ಬಂದುಬಿಟ್ಟಿದ್ದಾರೆ ಅನಿಸುತ್ತೆ. ಸಂಡೇ ಮತ್ತು ಬೀಚ್ ಇದೆ ಈ ಕಡೆ, ಎಂಜಾಯ್ ಮಾಡ್ಬೋದು, ದರ್ಶನ ಮಾಡ್ಕೋಬೋದು ಅಂತ ಸಿಕ್ಕಾಪಟ್ಟೆ ಜನ ಇದ್ದರು. ನಮ್ಮ ಕೈಲಿ ನೋಡೇ ಸುಸ್ತಾಗಿತ್ತು, ಅಷ್ಟು ಜನ ರಶ್ ಇತ್ತು. ನಾವು ಹಾಸ್ಪಿಂಗ್ ಮಾಡಿ ಸ್ಪೆಷಲ್ ದರ್ಶನ ತಗೊಂಡು ಸ್ಪೆಷಲ್ ದರ್ಶನದಲ್ಲಿ ಮುಗಿಸ್ಬಿಡ್ತೀವಿ. ಇವಾಗ ನಾವು ತಿರುಚೆಂದೂರಿಂದ ರಾಮನಾಥಪುರಂ ಹೋಗ್ತಾ ಇದ್ದೀವಿ. ಈ ಬಸ್ಸಲ್ಲಿ ಅವರು ನಮಗೆ 135 ರೂಪೀಸ್ ತೊಗೊಂಡಿದ್ದಾರೆ. 135 ರೂಪೀಸ್ ಒಬ್ಬರಿಗೆ. ಅಲ್ಲಿ 3 ಅವರ್ಸ್ ಜರ್ನಿ, 3.5 ಅವರ್ಸ್ ಆರ್ 4 ಅವರ್ಸ್ ಜರ್ನಿ ಅಂತ. ಇಲ್ಲಿಂದ ಮುಗಿಸ್ಕೊಂಡು ರಾಮನಾಥಪುರಂಗೆ ಹೋಗಿ ರಾಮನಾಥಪುರದಲ್ಲಿ ರೀಚ್ ಆಗಿ ಅಲ್ಲಿಂದ ನಾವು ರಾಮೇಶ್ವರಂಗೆ ಹೋಗಬೇಕು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ರಾಮೇಶ್ವರಂಗೆ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದು ಜ್ಯೋತಿರ್ಲಿಂಗ ರಾಮೇಶ್ವರಂ. ನೋಡೋಣ, ನಾನು ತುಂಬ ಎಕ್ಸೈಟೆಡ್ ನೋಡೋಣ ಹೆಂಗಿರುತ್ತೆ ಏನು ಅಂತ. ಬಟ್ 4 ಅವರ್ಸ್ ಕುತ್ಕೊಂಡು ಹೋಗೋದೇ ಇವಾಗ ಟಾಸ್ಕ್. ನೋಡೋಣ ಹೆಂಗಿರುತ್ತೆ ಏನು ಅಂತ. ರೀಚ್ ಆಗಿದ ತಕ್ಷಣ ನಮ್ಗೆ ಇಮಿಡಿಯೇಟ್ ಬಸ್ ಸಿಕ್ತು ರಾಮೇಶ್ವರಂಗೆ. 55 ಕಿಲೋಮೀಟರ್ಸ್ ಇದೆ. ಮೇ ಬಿ 1.5 ಅವರ್ ಇಲ್ಲ 1 ಅವರ್ ಟೈಮ್ 1 ಅವರ್ ಆಗುತ್ತೆ ಅನಿಸುತ್ತೆ ರೀಚ್ ಆಗೋದಕ್ಕೆ. ರೀಚ್ ಆದಮೇಲೆ ರೂಮ್ಗೆ ಹೋಗಿ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ 11:16 ಇವಾಗ ರಾಮೇಶ್ವರಂ ಇಳ್ಕೊಂಡು ಹೋಗ್ತಾ ಇದ್ದೀವಿ. ರೂಮ್ಸ್ ಹುಡುಕಿ ಹೋಗ್ಬೇಕಿವಾಗ. ಬೆಳಗ್ಗೆನೇ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಮಣಿ ದರ್ಶನಕ್ಕೆ ಹೋಗ್ತಾ ಇದ್ವಿ. ನಮಗೂ ಗೊತ್ತಿರಲಿಲ್ಲ ಮಣಿ ದರ್ಶನ ಎಲ್ಲ ಇದೆ ಅಂತ. ನಾವು ಸ್ಟೇ ಆಗಿದ್ದ ರೂಮ್ ಅವರು ಇನ್ಫಾರ್ಮ್ ಮಾಡಿದ್ರು ನಮಗೆ 5 ಗಂಟೆಗೆ ಎದ್ದು ಹೋಗಿ, ಅದು 1 ಅವರ್ ಮಾತ್ರ ನೋಡೋಕೆ ಬಿಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮಣಿ ದರ್ಶನ ಮಾಡ್ಕೊಬರೋಣ ಅಂತ. ಬೆಳಗ್ಗೆ 5 ಗಂಟೆಗೇ ಮಣಿ ದರ್ಶನ ಸಿಗುತ್ತೆ. ಅದಕ್ಕೇ ಇಷ್ಟು ರಶ್ಶು, ಸಿಕ್ಕಾಪಟ್ಟೆ ರಶ್ ಇದೆ. ಕ್ಯೂ ನೋಡಿ, ಇದೇ ದೇವಸ್ಥಾನ. ಎಷ್ಟು ಹತ್ರ ಕಾಣಿಸುತ್ತೆ ನೋಡಿ ಸೂರ್ಯ. ಕ್ಯಾಮ್ರಾ ಜಸ್ಟಿಸ್ ಮಾಡಲ್ಲ ಅನ್ಸುತ್ತೆ. ಇವತ್ತು ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ವಿ ಅನ್ಸುತ್ತೆ ಅಲ್ವಾ. 5 ಗಂಟೆಗೆ ಎದ್ದು ಮಣಿ ದರ್ಶನ ಅಂತ ಮಾಡ್ತಾರೆ. ಅದು 5 ಗಂಟೆಯಿಂದ 6 ಗಂಟೆಗೆ ಮಾತ್ರ ಇರುತ್ತೆ. ಆವಾಗ ಮಾತ್ರ ನೋಡೋಕ್ಕಾಗೋದು. ಆಮೇಲಿಂದ ಅವರು ನೋಡೋಕೆ ಬಿಡಲ್ಲ.
ಅದಾದಮೇಲಿಂದ ಸಮುದ್ರದ ಹತ್ರ ಬಂದು ಅಲ್ಲಿ ಏನಂತಾರೆ ಮುಳುಗ್ಬಿಟ್ಟು 3 ಸತಿ ಅಲ್ಲಿಂದ ದೇವಸ್ಥಾನದ ಹತ್ರ ಹೋಗಿ 22 ಬಾವಿ ನೀರು 22 ಬಾವಿ ನೀರಲ್ಲಿ ತೀರ್ಥಸ್ಥಾನ ಆಗುತ್ತೆ. ಅದಾದಮೇಲೆ ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದೇ ದೇವಸ್ಥಾನ ಅಲ್ಲಿರೋದು, ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಅದೇ ಕಣೋ ರಾಮ ಸೇತುವೆ. ಅದೇ ರಾಮ್ ಸೇತುವೆ. ಅದೇನದು? ಅದೇ ಸೇತು ಅಲ್ಲೋಡಲಿ ಹಂಗೆ ಹೋಗುತ್ತೆ ಆ ಕಡೆ. ಇದು ಯಪ್ಪ ಕಾಲು ಸುಟ್ಟು. ಇದು ನಲ್ಲಿ ನೋಡಿದೀವಲ್ವಾ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಆ ಕಲ್ಲು. ಅದೇನೇನೆ ರಾಮ ಸೇತುವೆ ಕಲ್ಲು, ಆ ಸೇತುವೆ ಕಲ್ಲು. ಶ್ರೀಲಂಕಾ. ಅದು ಏನು ಇಲ್ಲ ಒರಿಜಿನಲ್ 500 ಅಂತೆ ಮಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಶ್ವೇತಾ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.